ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಮತ್ತೊಮ್ಮೆ ನೀವೆಲ್ಲರಿಗೂ ಈ ರೀತಿಯಲ್ಲಿ ಭೇಟಿಯಾಗುವಂಥ ಕೃಪೆಯನ್ನು ಕೊಟ್ಟಂಥ ತಂದೆಯಾದಂಥ ದೇವರಿಗೆ ನಾನು ವಂದನೆ ತಿಳಿಸ್ತೇನೆ. ಈ ಸಮಯದಲ್ಲಿ ಕ್ಷಣ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಈ ವಾರ ಧ್ಯಾನ ಮಾಡಲಿಕ್ಕೆ ನಾವು ಸಿದ್ಧವಾಗಿರುವಂಥ ವಾಕ್ಯ ಭಾಗವನ್ನು ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 20ನೇ ವಚನವನ್ನು ಕ್ಷಣ ಕಾಲ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವವನು, ಯೆಹೋವನಲ್ಲಿ ಭರವಸೆ ಬಿಡುವವನು ಭಾಗ್ಯವಂತನು. ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು. ವಾಕ್ಯ ಹೇಳುವಂಥದ್ದು ದೇವರ ವಾಕ್ಯವನ್ನ ಸ್ಮರಿಸುವಂತ ಪ್ರತಿಯೊಬ್ಬನು, ದೇವರ ವಾಕ್ಯವನ್ನ ಧ್ಯಾನಿಸುವಂತ ಪ್ರತಿಯೊಬ್ಬನು ಸುಕ್ಷೇಮದಿಂದ ಇರುವನು ಎಂದು ವಾಕ್ಯ ಭಾಗ ಹೇಳಿದೆ. ಅನೇಕ ವೇಳೆ ನಾವೇನ್ ಮಾಡ್ತೀವಿ ಅಂದ್ರೆ ದೇವರ ವಾಕ್ಯವನ್ನ ಓದಲಿಕ್ಕೆ ಅನೇಕ ಅಡೆತಡೆಗಳು, ದೇವರ ವಾಕ್ಯವನ್ನ ಧ್ಯಾನಿಸಲಿಕ್ಕೆ ಅನೇಕ ರೀತಿಯಲ್ಲಿ ನಾವೇನ್ ಮಾಡಲ್ಲ ತೊಂದರೆಗಳು, ಸಮಯ ಇಲ್ಲ. ಈಗಿನ ಬಿಸಿ ಲೈಫಲ್ಲಿ ಅನೇಕ ವೇಳೆ ನಾವು ಹೇಳುವಂತ ವಿಷಯ ಏನಂತಂದ್ರೆ ನಮಗೆ ಸಮಯವಿಲ್ಲ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನ ಓದೋದಕ್ಕೋಸ್ಕರ, ದೇವರ ವಾಕ್ಯವನ್ನ ಸ್ಮರಣೆ ಮಾಡೋದಕ್ಕೋಸ್ಕರ, ದೇವರ ವಾಕ್ಯವನ್ನ ಧ್ಯಾನಿಸುವಂತ ವಿಷಯಗಳಲ್ಲಿ ನಮ್ಗೇನಿಲ್ಲ, ಸಮಯ ಇಲ್ಲ. ಅದಕ್ಕೆ ಇವತ್ತು ಯಾಕೆ ಅನೇಕ ದೇವರ ಮಕ್ಕಳಿಗೆ, ದೇವರ ನಂಬಿಕೆಯಲ್ಲಿ ತುಳಂಬಲ್ಪಟ್ಟಂತ ವ್ಯಕ್ತಿಗಳಿಗೆ ಇವತ್ತು ಯಾಕೆ ಕಷ್ಟಗಳು, ನೋವುಗಳು, ದುಃಖಗಳು ಅಂತ ಹೇಳುವಾಗ ಮೊದಲನೇ ವಿಷಯ ಪ್ರಾರ್ಥನೆ ಇರೋದಿಲ್ಲ, ಎರಡನೇ ವಿಷಯ ದೇವರ ವಾಕ್ಯದ ಸ್ಮರಣೆ ಇರೋದಿಲ್ಲ. ನೋಡ್ರಿ, ದೇವರ ವಾಕ್ಯದ ಸ್ಮರಣೆ ಮಾಡುವಾಗ ಪ್ರತಿದಿನವೂ ಕೂಡ ದೇವರ ವಾಕ್ಯದ ಸ್ಮರಣೆಯಲ್ಲಿ ನಾವು ನಡೆಯುವಾಗ, ಪ್ರತಿದಿನವೂ ಕೂಡ ದೇವರ ವಾಕ್ಯಗಳನ್ನು ಓದುವಾಗ ನಮ್ಮ ಜೀವನದಲ್ಲಿ ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನು ಒದಗಿಸಿಕೊಡುವಂಥವರಾಗಿದ್ದಾರೆ. ಅನೇಕ ವೇಳೆ ನಮ್ಮಲ್ಲಿರುವಂಥ ಅನೇಕ ವಿಷಯವಾದಂತಹ ಪಾಪದ ಸಂಗತಿಗಳಿಂದಲೂ ಕೂಡ ನಾವು ಬಿಡುಗಡೆಯನ್ನು ಹೊಂದಲಿಕ್ಕೂ ಕೂಡ ದೇವರ ವಾಕ್ಯ ನಮಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ವಾಕ್ಯ ಭಾಗದಲ್ಲಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಒಂದು ಮಾತನ್ನು ಹೇಳುತ್ತೆ ಅಂತಂದ್ರೆ, ಒಂದು ಸಾರಿ ಓದ್ಕೊಳ್ಳುವಾಗ ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೋಡ್ರಿ, ವಾಕ್ಯದ ದೆಸೆಯಿಂದ ಅಂತ ಹೇಳುವಾಗ ನಮ್ಮ ಬಳಿಯಲ್ಲಿರುವಂತ ದೇವರ ವಾಕ್ಯವನ್ನ ಓದುವುದರ ಮೂಲಕ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ಶುದ್ಧರಾದಂತ ವ್ಯಕ್ತಿಗಳಾಗಿದ್ದೀವಿ. ಅಂದ್ರೆ ನಮ್ಮಲ್ಲಿರುವಂತ ಅಶುದ್ಧತೆಯನ್ನ ತೆಗೆದುಹಾಕುವುದಕ್ಕೋಸ್ಕರ ದೇವರು ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವಂತವರಾಗಿದ್ದಾರೆ. 1ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡುವಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಇದನ್ನ ಬಹಳ ಚೆನ್ನಾಗಿ ಗಮನಿಸುವಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನ ಸ್ಪಷ್ಟವಾಗಿ ನಾವು ಗಮನಿಸುವಾಗ ವಾಕ್ಯ ಭಾಗ ಹೇಳುವಂಥದ್ದು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. 2ನೇ ವಚನ ಹೇಳುವಂಥದ್ದು, ಆ ವಾಕ್ಯವು ದೇವರಾಗಿತ್ತು. ನಾವು ಓದುವಂತ ವಾಕ್ಯವು, ನಾವು ಧ್ಯಾನ ಮಾಡುವಂತ ವಾಕ್ಯವು, ನಾವು ಸ್ಮರಣೆ ಮಾಡುವಂತ ವಾಕ್ಯವು ಯಾವುದಾಗಿದೆ ಅಂತ ಹೇಳಿದ್ರೆ ಯೇಸು ಸ್ವಾಮಿಯೇ ಆತನ ವಾಕ್ಯವಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ 1ನೇ ಅಧ್ಯಾಯದ 14ನೇ ವಚನ ಹೇಳುತ್ತೆ, ಆ ವಾಕ್ಯವೆಂಬುವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯವೆಂಬುವಾತನೇ ನರಾವತಾರ ವ್ಯಕ್ತಿ, ಅಂದ್ರೆ ಮನುಷ್ಯನ ಸ್ವರೂಪವನ್ನ ಧರಿಸಿಕೊಂಡು ಆ ವಾಕ್ಯವೆಂಬುವಾತನೇ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಅಂದ್ರೆ ನಮ್ಮ ಜೊತೆಯಲ್ಲಿ ವಾಸ ಮಾಡಿದನು. ಅದನ್ನ ಯೇಸು ಸ್ವಾಮಿಯ ಕುರಿತು ದೇವರ ವಾಕ್ಯ ಹೇಳುತ್ತೆ. ವಾಕ್ಯವು ಯಾರಾಗಿದ್ದಾರೆ? ಯೇಸು ಸ್ವಾಮಿಯೇ ಆಗಿತ್ತು. ಹಾಗಾದ್ರೆ ಇವತ್ತು ಯೇಸು ಸ್ವಾಮಿಯ ಬಳಿಯಲ್ಲಿ ಮಾತನಾಡೋದಕ್ಕೆ ಅನೇಕ ವೇಳೆ ನಮಗೆ ಸಂಶಯ, ಅನೇಕ ವೇಳೆ ಯೇಸು ಸ್ವಾಮಿಯ ಬಳಿಯಲ್ಲಿ ನಾವು ಮಾತನಾಡುವಂತ ವಿಷಯಗಳಲ್ಲಿ, ಆತನನ್ನು ಅರ್ಥೈಸಿಕೊಳ್ಳುವಂತ ವಿಷಯದಲ್ಲಿ ನಮಗೇನಿಲ್ಲ ಅಂತ ಹೇಳಿದ್ರೆ ಸರಿಯಾದಂತ ಅವಲೋಕನ ಇಲ್ಲ. ಇವತ್ತು ವಾಕ್ಯವನ್ನ ಓದುವಾಗ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಜೀವನ ಏನಾಗುತ್ತೆ? ಆಶೀರ್ವಾದಕ್ಕೆ ನಡೆಯಲ್ಪಡುವಂಥದ್ದು. ಆದ್ದರಿಂದ ಪ್ರತಿದಿನ ಏನ್ ಮಾಡ್ಬೇಕು?
ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದಾಗಿದೆ. ವಾಕ್ಯವನ್ನ ಧ್ಯಾನ ಮಾಡುವಾಗ ಅನೇಕರು ಧ್ಯಾನ ಮಾಡುತ್ತಾ ಇದ್ದೀರಿ, ಇನ್ನೂ ಅನೇಕರು ಓದೋದಕ್ಕೆ ಇಚ್ಛಿಸ್ತಾರೆ. ಅನೇಕರು ನೋಡ್ರಿ, ವಾಕ್ಯ ಇನ್ನೊಂದು ಮಾತನ್ನು ಹೇಳುತ್ತೆ. ಅದೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಚನ ಹೇಳುತ್ತೆ ಅಂತಂದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಾರಣ ಏನಂತಂದ್ರೆ, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಸಿಗದೇ ಇರೋದಕ್ಕೆ ಕಾರಣ ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ವಾಕ್ಯ ಹೇಳುವಂಥದ್ದು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ, ನೀವು ನನ್ನಲ್ಲಿ ಇದ್ದುಕೊಂಡು ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದುಕೊಂಡಾಗ ನೀವು ಏನು ಬೇಡಿಕೊಂಡ್ರೂ ಕೂಡ ಏನಾಗುತ್ತೆ, ಅವೆಲ್ಲವನ್ನು ಕೂಡ ದೇವರು ದಯಪಾಲಿಸುವಂತನಾಗಿದ್ದಾನೆ. ಹಾಗಾದ್ರೆ ಇವತ್ತು ನಾವು ದೇವರಲ್ಲಿಯೂ ಕೂಡ ಇದ್ದುಕೊಂಡು, ವಾಕ್ಯದಲ್ಲಿ ಇದ್ದುಕೊಂಡು, ವಾಕ್ಯದ ಪ್ರಕಾರವಾಗಿ ನಡೆದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಆ ವಾಕ್ಯದ ಪ್ರಕಾರವಾದಂತ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನೆರವೇರುವುದಕ್ಕೆ ಕಾರಣವಾಗಿದೆ ಅಂತ ದೇವರ ವಾಕ್ಯ ಹೇಳ್ತಾನೆ. ಹಾಗಾದ್ರೆ ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯವನ್ನ ಹಿಡಿದು ಪ್ರಾರ್ಥಿಸುವಂತವರಾಗಿದ್ದೀವ. ಜ್ಞಾನೋಕ್ತಿಗಳಲ್ಲಿ ವಾಕ್ಯವಾಗ ಒಂದು ಮಾತನ್ನು ಹೇಳುತ್ತೆ, ಧರ್ಮೋಪದೇಶಕ್ಕೆ ಕಿವಿಗೊಡದೆ ಮಾಡುವ ಪ್ರಾರ್ಥನೆ ದೇವರಿಗೆ ಅಸಹ್ಯ ಅಂತ ಹೇಳಿದ್ರು ಕೂಡ ದೇವರ ವಾಕ್ಯ ಹೇಳುತ್ತೆ. ಧರ್ಮೋಪದೇಶಕ್ಕೆ ಕಿವಿಗೊಡದೆ ಮಾಡುವವನ ಪ್ರಾರ್ಥನೆ ಏನಾಗಿದೆ ಅಂತೆ, ದೇವರಿಗೆ ಅಸಹ್ಯವಾಗಿದೆ. ಇವತ್ತು ವಾಕ್ಯವನ್ನ ಕೇಳಿಸಿಕೊಂಡು ವಾಕ್ಯವನ್ನು ನಡೆದುಕೊಳ್ಳುವುದರ, ವಾಕ್ಯಕ್ಕೆ ಕಿವಿಗೊಡದೆ ಮಾಡುವಂತ ಪ್ರಾರ್ಥನೆ ಕೂಡ ಅಸಹ್ಯವಾಗಿದೆ. ಹಾಗಾದ್ರೆ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅದರಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಮಾಡ್ತಾ ಇದ್ದೀವಿ. ವಾಕ್ಯವನ್ನ ಪ್ರತಿದಿನ ಸ್ಮರಣೆ ಮಾಡ್ತಾ ಇದ್ದೀವಿ. ಸ್ಮರಣೆ ಮಾಡುವಾಗ ನಮ್ಮ ಜೀವಿತ ಏನಾಗುತ್ತೆ ಅಂತ ಹೇಳಿದ್ರೆ ಬದಲಾಗಲ್ಪಟ್ಟಂತ ಜೀವಿತವಾಗಿ ಮಾರ್ಪಡುವಂತದ್ದಾಗಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಒಂದು ಸಾರಿ ನಮ್ಮ ಸತ್ಯವೇದಗಳನ್ನು ತಿರುಗಿಸುವಾಗ ಅಲ್ಲಿ ವಾಕ್ಯ ಭಾಗವನ್ನು ಮಾತನ್ನು ಬರೆಯಲ್ಪಡುತ್ತೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡಿರಿ. ವಾಕ್ಯವನ್ನ ಓದುವಂಥದ್ದು ಮಾತ್ರವಲ್ಲ, ವಾಕ್ಯವನ್ನ ಕೇಳಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳಿರಿ. ನಡೆದುಕೊಳ್ಳದೇ ಇದ್ದಾಗ ನಮ್ಮನ್ನ ನಾವೇ ಮೋಸ ಮಾಡ್ಕೊಂತಾ ಇದ್ದೀವಿ. ವಾಕ್ಯವನ್ನ ಕೇಳ್ತಾ ಇದೀವಿ, ವಾಕ್ಯವನ್ನ ಓದ್ತಾ ಇದೀವಿ, ವಾಕ್ಯವನ್ನ ಸ್ಮರಣೆ ಮಾಡ್ತಾ ಅದನ್ನ ಕೈಗೊಂಡು ನಡೆದಿದ್ರೆ, ಅದರ ಪ್ರಕಾರವಾಗಿ ನಾವು ಜೀವಿಸದೇ ಇದ್ದಾಗ ನಾವು ನಮ್ಮನ್ನ ನಾವು ಮೋಸಪಡಿಸ್ಕೊಂತಾ ಇದ್ದೀವಿ. ನೋಡ್ರಿ, ಮತ್ತೊಂದು ವಾಕ್ಯ ಹೇಳುತ್ತೆ 23ನೇ ಅಧ್ಯಾಯದ ವಾಕ್ಯವನ್ನ ಮುಂದೆ ಹೋಗುವಾಗ ವಾಕ್ಯ ಹೇಳುತ್ತೆ ಅಂತಂದ್ರೆ 22-23ರಲ್ಲಿ ನೋಡುವಾಗ 23ನೇ ವಚನ, ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ನಮ್ಮ ಮುಖಗಳನ್ನು ಕನ್ನಡಿಯಲ್ಲಿ ನೋಡಿಕೊಂಡು ಅದನ್ನು ಸರಿಪಡಿಸಿಕೊಂಡು ನಾವು ಮುಂದೆ ಹೋಗ್ತೀವಿ. ಸರಿಪಡಿಸಿಕೊಳ್ಳದೆ ಇರುವಂತಹ ಮನುಷ್ಯನ ಹಾಗೆ ವಾಕ್ಯವು ಕೂಡ ನಮಗೆ ಕನ್ನಡಿಯ ಪಾದೆಯಲ್ಲಿ ನಮ್ಮನ್ನು ನೋಡುವಂಥದ್ದಾಗಿದೆ, ನಮ್ಮನ್ನು ನಾವು ಪ್ರತಿಬಿಂಬಿಸುವಂಥದ್ದಾಗಿದೆ. ಆಗ ನಾವು ಪರೀಕ್ಷಿಸಿಕೊಂಡು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು ಅನ್ನುವಂಥ ವಿಷಯ ದೇವರ ವಾಕ್ಯ ಹೇಳುವಂಥದ್ದು. ಹಾಗಾದರೆ ಅದನ್ನು ಬದಲಾಯಿಸಿಕೊಂಡು ನಾವು ನಡೆಯುವಾಗ ದೇವರ ವಾಕ್ಯ ಹೇಳುವಂಥದ್ದು ನಾವು ಪ್ರತಿದಿನ ಸ್ಮರಣೆ ಮಾಡುವಾಗ ಅದರ ಮೂಲಕ ನಮಗೆ ಕ್ಷೇಮವನ್ನ, ಆಶೀರ್ವಾದವನ್ನ, ಭಾಗ್ಯವನ್ನ, ಧನ್ಯತೆಯನ್ನ ದೇವರ ವಾಕ್ಯವು ಕೊಡುವಂಥದ್ದಾಗಿದೆ. ಆದ್ರಿಂದ ದೇವರ ವಾಕ್ಯವನ್ನ ಪ್ರತಿದಿನ ಓದುವಂತರಾಗಿರ್ರಿ. ಪ್ರತಿದಿನ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅದನ್ನು ಧ್ಯಾನ ಮಾಡುತ್ತಾ ಸ್ಮರಣೆ ಮಾಡುತ್ತಾ ಇರುವಂಥದ್ದು ದೇವರು ಹೇಳುವಂತ ಪ್ರಾಮುಖ್ಯವಾದಂತಹ ಅಂಶವಾಗಿದೆ. ಆದ್ರಿಂದ ಪ್ರತಿದಿನ ಧ್ಯಾನ ಮಾಡುತ್ತಾ ಅದರ ಪ್ರಕಾರ ನಡೆಯಿರಿ. ಹಾಗಾದ್ರೆ ಪ್ರತಿದಿನ ಧ್ಯಾನ ಮಾಡುವಂತ ಸತ್ಯವೇದದ ವಿಷಯಗಳನ್ನು ಕುರಿತು ನಾವು ನೋಡುವಾಗ, ಸತ್ಯವೇದದಲ್ಲಿ ಇದು ಒಂದು ಪುಸ್ತಕ, ಈ ಒಂದು ಪುಸ್ತಕ ಎಷ್ಟು ಪುಸ್ತಕಗಳನ್ನು ಒಳಗೊಂಡಲ್ಪಟ್ಟಿದೆ, ಈ ಒಂದು ಪುಸ್ತಕದಲ್ಲಿ ಏನೆಲ್ಲ ರೂಪರೇಖೆಗಳಿದಾವೆ ಅಂತ ನಾವು ನೋಡುವಾಗ, ಈ ಸತ್ಯವೇದದ ಪುಸ್ತಕ ಒಟ್ಟು ಬೈಬಲ್ ಅಲ್ಲಿ ಇರುವಂತಹ ಒಟ್ಟು ಪುಸ್ತಕಗಳು 66 ಪುಸ್ತಕಗಳಿಂದ ತುಂಬಲ್ಪಟ್ಟಿದೆ. ಒಟ್ಟು ಸತ್ಯವೇದದಲ್ಲಿ ಅಂದ್ರೆ ಬೈಬಲ್ ನಲ್ಲಿ ಇರುವಂತಹ ಒಟ್ಟು ಪುಸ್ತಕಗಳು 66 ಪುಸ್ತಕಗಳಿಂದ ತುಂಬಲ್ಪಟ್ಟಿದೆ. ಅದರಲ್ಲಿ
ಎರಡು ಭಾಗವಾಗಿ ವಿಂಗಡಣೆಯಾಗಿದೆ. ಮೊದಲನೇ ಭಾಗ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆ ಎರಡನೇ ಭಾಗ. ಯಾಕೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತ ನೋಡುವಾಗ, ಯೇಸು ಸ್ವಾಮಿಗಿಂತ ಮುಂಚೆ ಬರೆಯಲ್ಪಟ್ಟಂತ ನಡೆದಂತ ಎಲ್ಲಾ ಘಟನೆಗಳು ಹಳೆ ಒಡಂಬಡಿಕೆ ಅಂತ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯ ತದನಂತರದ ಎಲ್ಲಾ ವಿಷಯಗಳನ್ನು ಕೂಡ ಹೊಸ ಒಡಂಬಡಿಕೆ ಅಂತ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಸುಮಾರು 39 ಪುಸ್ತಕಗಳು ಇರುವಂತದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಒಟ್ಟು ಪುಸ್ತಕಗಳು 39 ಅಧ್ಯಾಯಗಳನ್ನು ನೋಡುವಾಗ 929 ಅಧ್ಯಾಯಗಳಿಂದ ತುಂಬಲ್ಪಟ್ಟಿದೆ. ಹೊಸ ಒಡಂಬಡಿಕೆಯನ್ನು ನೋಡುವಾಗ 27 ಪುಸ್ತಕಗಳಿದ್ದಾವೆ, 260 ಅಧ್ಯಾಯಗಳನ್ನ ಕೂಡಿದೆ ಅಥವಾ ಒಳಗೊಂಡಿರುವಂತದ್ದಾಗಿದೆ. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು ಹಾಗೂ 260 ಅಧ್ಯಾಯಗಳಿಂದ ಕೂಡಲ್ಪಟ್ಟಿದೆ. ಒಟ್ಟು ನಾವು ನೋಡುವಾಗ, ಒಟ್ಟು ಸತ್ಯವೇದದಲ್ಲಿರುವಂತಹ ಒಟ್ಟು ಅಧ್ಯಾಯಗಳ ಸಂಖ್ಯೆಯನ್ನು ನೋಡುವಾಗ 1189 ಅಧ್ಯಾಯಗಳಿಂದ ಒಳಗೊಂಡಂಥದ್ದು ಈ ಸತ್ಯವೇದವಾಗಿದೆ. 1189 ಅಧ್ಯಾಯಗಳಿಂದ ತುಂಬಲ್ಪಟ್ಟಿದೆ. ಹಾಗಾದರೆ ವಚನಗಳ ಕುರಿತಾಗಿ ನಾವು ನೋಡುವಾಗ ಸುಮಾರು ಅಂತ ಹೇಳಿದ್ರೆ 31,175 ವಚನಗಳಿಂದ ತುಂಬಲ್ಪಟ್ಟಿದೆ. ಒಟ್ಟು ವಚನಗಳನ್ನ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆ ಎರಡನ್ನೂ ಕೂಡ ಒಟ್ಟುಗೂಡಿಸುವಾಗ 31,175 ವಚನಗಳಿಂದ ತುಂಬಲ್ಪಟ್ಟಿದೆ. ಹಾಗಾದ್ರೆ ಅದರಲ್ಲಿ ಎಷ್ಟು ಪದಗಳಿದಾವೆ ಅಂತ ನೋಡುವಾಗಲೂ ಕೂಡ 8,10,677 ಅಕ್ಷರಗಳಿಂದ ಪದಗಳಿಂದ ತುಂಬಲ್ಪಟ್ಟಿದೆ. 8,10,677 ಪದಗಳಿಂದ ತುಂಬಲ್ಪಟ್ಟಿದೆ ಈ ಸತ್ಯವೇದದ ಒಟ್ಟು ಪುಸ್ತಕದಲ್ಲಿರುವಂತಹ ಪದಗಳು. ಹಾಗಾದ್ರೆ ಎಷ್ಟು ಅಕ್ಷರಗಳಿಂದ ತುಂಬಲ್ಪಟ್ಟಿದೆ ಅಂತ ನೋಡುವಾಗ ಸುಮಾರು 35,66,480 ಅಕ್ಷರಗಳಿಂದ ತುಂಬಲ್ಪಟ್ಟಿದೆ ಈ ಸತ್ಯವೇದ. ಇಷ್ಟು ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳುವಂಥವ್ರು ಬರ್ಕೋಬಹುದು. 35,66,480 ಅಕ್ಷರಗಳಿಂದ ತುಂಬಲ್ಪಟ್ಟಿದೆ. ಈಗ ಒಂದು ಕ್ಲಾರಿಟಿ ಬಂತು, ಏನಂತಂದ್ರೆ ಒಟ್ಟು ಪುಸ್ತಕಗಳು 66, ಅದರಲ್ಲಿ ಹಳೆ ಒಡಂಬಡಿಕೆ 39, ಹೊಸ ಒಡಂಬಡಿಕೆ 27. ಹಾಗೆ ನಾವು ನೋಡುವಾಗ ಅಧ್ಯಾಯಗಳ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ 929 ಹಾಗೂ ಹೊಸ ಒಡಂಬಡಿಕೆಯಲ್ಲಿ 260. ಹಾಗೆ ಒಟ್ಟು ಅಧ್ಯಾಯಗಳನ್ನು ನೋಡುವಾಗ 1,189, ಒಟ್ಟು ವಚನಗಳನ್ನು ನೋಡುವಾಗ 31,175 ವಚನಗಳು, ಒಟ್ಟು ಪದಗಳನ್ನು ನೋಡುವಾಗ 8,10,677 ಅಕ್ಷರಗಳು. ಹಾಗೆ ಪದಗಳು ಹಾಗೆ ಅಕ್ಷರಗಳನ್ನು ನೋಡುವಾಗ 35,66,480 ಅಕ್ಷರಗಳಿಂದ ತುಂಬುತ್ತದೆ. ಹಾಗಾದ್ರೆ ಸತ್ಯವೇದವನ್ನ ಪ್ರತಿದಿನ ನಾವು ಧ್ಯಾನ ಮಾಡುವಾಗ ದಿನಕ್ಕೆ ಒಂದು ಅಧ್ಯಾಯವನ್ನು ಓದಿದರೆ ನಾವು ಎಷ್ಟು ದಿನ ಹಿಡಿಸುತ್ತೆ, ಎಷ್ಟು ಕಾಲ ನಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನೋಡುವಾಗ, ಒಂದು ದಿನಕ್ಕೆ ಒಂದು ಅಧ್ಯಾಯವನ್ನು ನೋಡುವಾಗ ಓದಿದ್ರೆ, ನಾವು ಒಂದು ದಿನಕ್ಕೆ ಒಂದು ಅಧ್ಯಾಯವನ್ನು ಓದಿದ್ರೆ ಸುಮಾರು ಅಂತ ಹೇಳಿದ್ರೆ 1,189 ದಿನಗಳು ಅಥವಾ 40 ತಿಂಗಳುಗಳು ನಾವು ವಾಕ್ಯವನ್ನು ಓದಬೇಕಾಗುತ್ತೆ. ದಿನಕ್ಕೆ ಒಂದೇ ಒಂದು ಅಧ್ಯಾಯ ಓದ್ತೀವಿ ಅಂತ ಹೇಳುವಾಗ ಸುಮಾರು 1,189 ದಿನಗಳು ಹಿಡಿಸುತ್ತೆ. ಹಾಗೆ 40 ತಿಂಗಳುಗಳು ಟೋಟಲ್ ಆಗಿ ಹಿಡಿಸುವಂಥದ್ದಾಗಿ. ದಿನಕ್ಕೆ ಇಲ್ಲಪ್ಪ ನಾನು 2 ಅಧ್ಯಾಯ ಓದ್ತೀನಿ, 2 ಅಧ್ಯಾಯ ಓದ್ತೀನಿ ಅಂತ ಹೇಳಿದ್ರು ಕೂಡ 594 ದಿನ ಹಿಡಿಸುತ್ತೆ. ಹಾಗಾದ್ರೆ 20 ತಿಂಗಳು ನಮಗೆ ಸಮಯ ಬೇಕಾಗುತ್ತೆ. ಹಾಗಾದ್ರೆ ಬೇಡ, ಇದು ಕೂಡ ಬೇಡ, ಇನ್ನೂ ಸ್ವಲ್ಪ ಬೇಗ ಓದೋಣ, ಬೇಗ ಸತ್ಯವೇದವನ್ನು ಮುಗಿಸೋಣ ಅಂತ ನೋಡುವಾಗ ಸುಮಾರು ದಿನಕ್ಕೆ 3 ಅಧ್ಯಾಯಗಳನ್ನು ಓದಿದ್ರೆ ಸುಮಾರು ಅಂತ ಹೇಳಿದ್ರೆ 396 ದಿವಸಗಳು ಹಿಡಿಸುತ್ತೆ. 14 ತಿಂಗಳುಗಳು ಹಿಡಿಸುವಂಥದ್ದಾಗಿದೆ. ಎಷ್ಟು? 3 ಚಾಪ್ಟರ್ 3 ಅಧ್ಯಾಯಗಳನ್ನ ದಿನಕ್ಕೆ ಓದಿದ್ರೆ ನಾವು 396 ದಿನಗಳು ಹಾಗೂ 14 ತಿಂಗಳುಗಳು ಹಿಡಿಸುತ್ತೆ. ಇಲ್ಲಪ್ಪ ನಾನು ಇನ್ನೂ ಸ್ವಲ್ಪ ಬೇಗ 5 ಅಧ್ಯಾಯಗಳನ್ನ ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಸುಮಾರು ಅಂತ ಹೇಳಿದ್ರೆ 237 ದಿನಗಳ ಹಿಡಿಸುತ್ತೆ. 8 ತಿಂಗಳ ಕಾಲ ನಾವು ಸತ್ಯವೇದವನ್ನ ಓದಿ ಮುಗಿಸಬಹುದು. ಒಂದು ಸಲಕ್ಕೆ 5
5 ಅಧ್ಯಾಯಗಳನ್ನು ದಿನಕ್ಕೆ ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ಕನಿಷ್ಠ 237 ದಿನದಲ್ಲಿ ಹಾಗೂ ಆ 8 ತಿಂಗಳಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಸತ್ಯವೇದವನ್ನು ಓದಿ ಮುಗಿಸ್ಬೋದು. ಇಲ್ಲ ನಾವು ದಿನಕ್ಕೆ ಇನ್ನೂ ಸ್ವಲ್ಪ ಬೇಗ ಮುಗಿಸೋಣ ಅಂತ ಹೇಳಿದ್ರೆ ದಿನದಲ್ಲಿ 10 ಅಧ್ಯಾಯಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ, ದಿನಕ್ಕೆ 10 ಅಧ್ಯಾಯಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ 118 ದಿನಗಳಲ್ಲಿ ನೀವು ಸತ್ಯವೇದವನ್ನು ಮುಗಿಸ್ಬೋದು. ಅಂದರೆ ಸುಮಾರು 4 ತಿಂಗಳ ಒಳಗಡೆ ನೀವೇನು ಮಾಡ್ಬೋದು, ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ಮುಗಿಸ್ಬೋದಾಗುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಬೇಗ ಓದ್ತೀನಿ ಅಂತ ಹೇಳುವಾಗ ದಿನದಲ್ಲಿ ಒಂದು 15 ಅಧ್ಯಾಯಗಳನ್ನು ಓದಿದ್ರೆ, ದಿನಕ್ಕೆ 15 ಅಧ್ಯಾಯಗಳನ್ನು ಓದಿದ್ರೆ 80 ದಿನದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ಮುಗಿಸ್ಬೋದು. ಅಂದರೆ 2.5 ತಿಂಗಳಲ್ಲಿ ನೀವು ಎಲ್ಲ ಸತ್ಯವೇದವನ್ನು ಓದಿ ಮುಗಿಸ್ಬೋದು. ಇಲ್ಲ ಇನ್ನೂ ಬೇಗ ಓದ್ತೀನಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನಾನು ಚೆನ್ನಾಗಿ ಸಮಯವನ್ನು ಕಳೀತೀನಿ ದೇವರ ವಾಕ್ಯದಲ್ಲಿ, ದೇವರ ಸಂದೇಶದಲ್ಲಿ ಅಂತ ಹೇಳುವಾಗ 20 ಅಧ್ಯಾಯಗಳನ್ನು ದಿನಕ್ಕೆ ಓದಿದ್ರೆ, ಒಂದು ದಿನಕ್ಕೆ 20 ಅಧ್ಯಾಯಗಳನ್ನು ಓದಿದ್ರೆ ಸುಮಾರು 60 ದಿನದಲ್ಲಿ ಇಡೀ ಸತ್ಯವೇದವನ್ನು ಓದಿ ಮುಗಿಸ್ಬೋದು. ಅಂದರೆ ಸುಮಾರು 2 ತಿಂಗಳಲ್ಲಿ ನಾವು ಸತ್ಯವೇದವನ್ನು ಓದಿ ಮುಗಿಸ್ಬೋದು. 2 ತಿಂಗಳಲ್ಲಿ ಸತ್ಯವೇದವನ್ನು ಓದಿ ಮುಗಿಸೋದಕ್ಕೆ ಅಂತ ಹೇಳಿದ್ರೆ ವರ್ಷದಲ್ಲಿ 12 ತಿಂಗಳು ಅಂತ ಹೇಳುವಾಗ 1 ವರ್ಷಕ್ಕೆ ಕಡಿಮೆ 6 ಸಲ ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ನಾವು ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ದೇವರ ವಾಕ್ಯವನ್ನು ಓದಿ ಆ ವಾಕ್ಯವು ನಮ್ಮ ಜೀವಿತವನ್ನು ಕಟ್ಟುವಂಥದ್ದಾಗಿ. ಆದ್ದರಿಂದ ಈ ವಾಕ್ಯವನ್ನು ಓದುವುದರಲ್ಲಿ ನಿರತರಾಗುತ್ತಾ ವಾಕ್ಯದ ಧ್ಯಾನದಲ್ಲಿ ಸಾಗೋಣ. ದೇವರ ವಾಕ್ಯವನ್ನು ನಮ್ಮನ್ನು ಆಶೀರ್ವದಿಸಲಿ. ದೇವರು ನಾವಕ್ಕೆ ವಂದನೆ ತೋರಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಪ್ರೀತಿಯುಳ್ಳಂಥ ದೇವರೇ, ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ವಾಕ್ಯ ಹೇಳುವ ಹಾಗೆ 16-20 ವಚನವು ಹೇಳುವ ಹಾಗೆ ತಂದೆಯೇ ವಾಕ್ಯವನ್ನು ಸ್ಮರಿಸುವಂಥದ್ದು. ಹೌದು ಕರ್ತನೆ, ನಮ್ಮ ಸುಕ್ಷೇಮ ಎಂದು ವಾಕ್ಯ ಹೇಳುವ ಹಾಗೆ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬದ ಜೀವಿತಕ್ಕೆ ವಾಕ್ಯದ ಧ್ಯಾನವಾದ ಆಶೀರ್ವಾದಕರವಾಗಿ ನಮ್ಮನ್ನು ಕರ್ತನೆ ನಮ್ಮ ಜೀವಿತವನ್ನು ಆಶೀರ್ವಾದದಲ್ಲಿ ನಡೆಸುವಂಥದ್ದಾಗಿದೆ. ಆದ್ದರಿಂದ ಕರ್ತನೆ ವಾಕ್ಯಗಳನ್ನು ಧ್ಯಾನಿಸುವಂತೆ, ವಾಕ್ಯಗಳ ಪ್ರಕಾರ ಜೀವಿಸುವಂತೆ, ವಾಕ್ಯಗಳ ಪ್ರಕಾರವಾಗಿ ಮುಂದೆ ಸಾಗುವಂಥ ಕೃಪೆಯನ್ನು ನಮ್ಮನ್ನು ನಡೆಸುವಂತ ಇದನ್ನು ಕೇಳಿದಂಥ ಪ್ರತಿಯೊಬ್ಬರು ಕರ್ತನೆ ತಮ್ಮ ಜೀವಿತದಲ್ಲಿ ಈ ವಾಕ್ಯಗಳನ್ನು ಓದಿದೆವರೆ. ಹೌದು ಕರ್ತನೆ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಹಾಗೂ ಎಲ್ಲ ಪುಸ್ತಕಗಳನ್ನು ಓದಿ ಮುಗಿಸಿ ಕರ್ತನೆ ಒಂದು ಬಾರಿಯಾದರೂ ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ತಿಳಿದುಕೊಂಡು ಬೆಳೆಯುವಂಥ ಕೃಪಾವಕಾಶವನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ ನೀವು ನಡೆಸುವಂತ ನಿಮ್ಮ ಹಸ್ತಕ್ಕೆ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸುತ್ತಾ ನಮ್ಮ ರಕ್ಷಕನ ಒಡೆಯನಾದಂಥ ನಜರೇತಿನ ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿ ಪರಿಶುದ್ಧಾತ್ಮ ನಡೆಸುವಿಕೆ ಈಗಲೇ ಅವರು ನಮ್ಮೆಲ್ಲರ ಸಂಗಡ ನಿತ್ಯ ಕಾಲಕ್ಕೆ ಪ್ರವೇಶಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಕೇಳಿದಂಥ ನೀವುಗಳು ಅವರು ಈ ವಾಕ್ಯವನ್ನು ನಿಮಗೆ ಇಷ್ಟವಾಗಲಿ ಇದನ್ನು ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಹೆಚ್ಚಿನ ಮಾಹಿತಿ ಇದರಲ್ಲಿ ಕಾಮೆಂಟ್ ಮಾಡಿರಿ ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಸಂಪರ್ಕಿಸ್ಬೋದು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ